ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರು ಹಾಗೆ ರುಕ್ಮಿಣಿ ಪಾರು 3 ಜನನು ಮಾತಾಡ್ಕೋತಾ ಇರ್ತಾರೆ. ಇದೇ ಶುಕ್ರವಾರ ಮದುವೆ, ಹೇಗೆ ಮದುವೆ ಸಾಧ್ಯ ಅಂತ. ಆಗ ಮದುವೆ ಗಂಡು ನಮ್ಮ ಮುದ್ದು ಕೃಷ್ಣನೇ. ಅದೇ ಮಂಟಪದಲ್ಲಿ ರುಕ್ಮಿಣಿಗೆ ಮದುವೆ ಆಗುತ್ತೆ. ನಮ್ಮ ಕಳ್ಳ ಕೃಷ್ಣ ಅಂತ ಎಲ್ಲ ರೇಗಿಸ್ತಾ ಇರ್ತಾಳೆ ರುಕ್ಮಿಣಿಗೆ ಚಾರು. ಆಗ ಅಕ್ಕ, ನಾವು ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅನ್ನೋ ನಂಬಿಕೆನೇ ಇಲ್ಲ, ಇನ್ನು ಬದುಕು ಜೀವನ ಅದೆಲ್ಲ ಮಾತಾಡ್ತೀರಾ ಅಕ್ಕ, ನನಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಆದರೆ ನನ್ನ ಗಂಡ ರಾಮಾಚಾರಿ ಏನಾದರೂ ಮಾಡಿ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಅವನೇನಾದರೂ ಒಂದ್ಸರಿ ನಿರ್ಧಾರ ಮಾಡ್ತು ಅಂದರೆ ಮುಗೀತು, ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ರುಕ್ಮಿಣಿ ಅಪ್ಪ ಅಮ್ಮನ ಫೋಟೋ ನೋಡ್ತಾಳೆ. ಆಗ ನೆನೆಸ್ಕೋತಾಳೆ ಹಳೇದನ್ನು, ಅವ್ರ ಅಪ್ಪ ಅಮ್ಮ ಸಂಪಲ್ಲಿ ಬಿದ್ದು ಸತ್ತೋಗೋದನ್ನು. ಅದು ನನ್ನಿಂದನೇ ಆಯಿತು ಅಂತ ಚಾರು ನೆನೆಸ್ಕೋತಾ ಇರ್ತಾಳೆ. ಆಗ ಅದು ಫೋಟೋ ಅಂತ ಕೇಳ್ತಾರೆ. ಅಲ್ಲಿ ಪಾರು ಹೋಗಿ ಸೌಕತಿನ ಈಗ ಒಳ್ಳೆ ಇದರಲ್ಲಿರೋ ಟೈಮಲ್ಲಿ ಕಣ್ಣೀರು ಇದು ಬೇಡ, ನೀನು ಇದನ್ನು ನೋಡಿದ್ರೆ ಕಣ್ಣೀರು ಹಾಕ್ತೀಯ ರುಕವ್ವ, ಬೇಡ, ನಾನು ಮದುವೆ ಟೈಮ್ ಅಲ್ವಾ, ಇಲ್ಲಿಂದ ಹೋಗೋದನ್ನು ಯೋಚನೆ ಮಾಡೋಣ, ಕಣ್ಣೀರು ಹಾಕ್ತಾ ಕೂತ್ರೆ ಏನೂ ಆಗಲ್ಲ ಅಂತ ಅದನ್ನು ತೆಗೆದು ಕಬೋರ್ಡ್ಗೆ ಇಟ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿ ರೂಮಿಂದ ಆಚೆ ಇಲ್ಲಿ ಚಾರುನು ಬರ್ತಾಳೆ. ಆ ಕಡೆಯಿಂದ ಅಣ್ಣಾಜಿ ಮೇಲ್ಗಡೆಯಿಂದ ನಡ್ಕೊ ಬರ್ತಾರೆ. ಈ ಕಡೆ ಸ್ಟೋರ್ ರೂಮಲ್ಲಿ ದೇವಮ್ಮ ಫುಲ್ಲು ಸೌಂಡ್ ಮಾಡ್ತಾ ಇರ್ತಾಳೆ ಎಚ್ಚರ ಆಗಿ. ಹಾಗೆ ಇದು ಮಾಡ್ತಾ ಚೇರ್ ಬಿದ್ದೋಗುತ್ತೆ, ದೊಡ್ಡ ಸೌಂಡ್ ಆಗೋಗುತ್ತೆ. ಇದೇನು ಸೌಂಡ್ ಬರ್ತಿದೆಯಲ್ಲ ಸ್ಟೋರ್ ರೂಮ್ ಕಡೆಯಿಂದ, ಜೋರಾಗಿ ಸೌಂಡ್ ಬರ್ತಿದೆ ಅಂದ್ಬಿಟ್ಟು ಅಲ್ಲಿ ಅಣ್ಣಾಜಿ ಹೋಗಿ ಕೀ ತೆಗಿತಾರೆ, ಬಾಗಿಲು ಕೀ. ಇಲ್ಲಿ ಚಾರುಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾಳೆ. ಅಣ್ಣಾಜಿ ಕೀ ತೆಗೆದೇ ಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ವೇಷ ಹಾಕ್ಕೊಂಡು ಮನೆಗೆ ಬರ್ತಾರೆ. ಹೊರಗಡೆ ಕಾರಲ್ಲಿ ರಾಮಾಚಾರಿ ಹಾಗೆ ಜಾನಕಿ ಮತ್ತು ಮುರಾರಿ 3 ಜನನೂ ಬರ್ತಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಇಳಿತಾರೆ ಕಾರಿಂದ. ಫಸ್ಟು ಜಾನಕಿಯವರು ಇಳಿತಾರೆ, ಇಳಿದ್ಬಿಟ್ಟು ಎಲ್ಲಡ್ಕೆ ಹಾಕ್ಕೊಂಡು ಹಾಗೆ ಬರ್ತಾರೆ. ಈ ಕಡೆ ರಾಮಾಚಾರಿ ಮತ್ತು ಮುರಾರಿನೂ ಕೂಡ ಸೀರೆ ಹಾಕ್ಕೊಂಡು ಡ್ರೆಸ್ಸಲ್ಲಿ ಹೊಸ ವೇಷದಲ್ಲಿ ಇಳಿತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇರ್ತಾರೆ ಇಬ್ಬರು ಕೂಡ. ಆಮೇಲೆ ಯಾರು ನೀವು ಏನು ಅಂತ ಇಲ್ಲಿ ರೌಡಿಗಳು ಕೇಳ್ತಾರೆ. ಹಾಗೆ ಏನು ಅಪ್ಸರೆಯರ ಥರ ಇದ್ದಾರೆ, ಒಬ್ಬೊಬ್ಬರು ಇಳ್ದಂಗೂ ಕೂಡ ಇವರು ಫುಲ್ಲು ಅಂದರೆ ನೋಡ್ತಾ ಇರ್ತಾರೆ ತುಂಬ ಖುಷಿಯಿಂದ, ಎಷ್ಟು ಚೆನ್ನಾಗಿದ್ದಾರೆ ಅಂತ. ನಿಮ್ಮನ್ನ ಕಳಿಸಿದ್ದು ಯಾರು, ನಾನು ಸ್ವರ್ಗದಲ್ಲಿ ಅಂದರೆ ಸತ್ಬಿಟ್ಟು ಸ್ವರ್ಗದಲ್ಲಿ ಇದ್ದೀನೋ ಇಲ್ಲ ಇಲ್ಲೇ ಇದ್ದೀನೋ ಅಂತ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಸಂದೀಪ ಹೇಳ್ತಾ ಇರ್ತಾನೆ. ಯಾರು ಏನು ಅಂದಾಗ, ನಾವು ಅಡುಗೆಯವ್ರಿ ಅಂದರೆ ನೆಕ್ಸ್ಟ್ ಬರೋ ಇದರಲ್ಲಿ ಶುಕ್ರವಾರದಲ್ಲಿ ಲಗ್ನ ಆಯ್ತಲ್ಲ, ಅದಕ್ಕೆ ನಾವು ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ, ಅಣ್ಣಾಜಿಯವರು ಹೇಳಿ ಕಳಿಸಿದ್ರಲ್ಲ ಅಂತ ಹೇಳ್ತಾರೆ. ಆಮೇಲೆ 3 ಜನನೂ ಅಂದರೆ ಅವ್ರವ್ರು ಏನೇನು ಅಂತ ಹೆಸರೇನು ಅಂತ ಎಲ್ಲ ಪರಿಚಯ ಮಾಡ್ಕೋತಾರೆ. ಜಾನಕಿ ಏನೋ ಕಾರ್ಬಾರಿ ಅದೇನೋ ಹೇಳ್ತಾರೆ. ಹಾಗೆ ರಾಮಾಚಾರಿ ಕೂಡ ಅಷ್ಟೇ ಕೋಮಲ ಅಂತ ಹೇಳ್ತಾರೆ. ಇಲ್ಲಿ ಮುರಾರಿ ಚಂಚಲ ಅಂತ ಹೇಳ್ತಾರೆ. ನಾನು ಉತ್ತರ ಕರ್ನಾಟಕ ಸ್ಟೈಲ್ ಎಲ್ಲ ಅಡುಗೆನೂ ಮಾಡ್ತೀನಿ, ನಾನು ದಕ್ಷಿಣ ಕರ್ನಾಟಕ ಬೆಣ್ಣೆ ದೋಸೆ ಹಾಗೆ ಬಾತು ಪಲಾವ್ ಕೇಸರಿ ಬಾತ್ ಮಾಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ಚೈನೀಸ್ ಅಡುಗೆದಲ್ಲಿ ಫೇಮಸ್ ಅದ್ದೀನಿ, ಚೈನೀಸ್ ಅಡುಗೆ ಎಲ್ಲನೂ ಕೂಡ ಮಾಡ್ತೀನಿ ಅಂತ ಮುರಾರಿ ಹೇಳ್ತಾನೆ. ಉತ್ತರ ಕರ್ನಾಟಕ ಮಂದಿ ಚೈನೀಸ್ ಅಡುಗೆ ತಿನ್ನಂಗಿಲ್ಲ ಆದಾಗ ಬೆಂಗಳೂರು ಕಡೆಯಿಂದ ಬರ್ತಾರಲ್ಲ ಲಗ್ನಕ್ಕೆ, ಅವ್ರು ತಿಂತಾರಲ್ಲ ಅಂತ ಇಲ್ಲಿ ಮುರಾರಿ ಹೇಳ್ತಾನೆ. ಸರಿ ಆಯಿತು, ನೀವು ಒಳಗಡೆ ಹೋಗಿ ಅಂತ ಅಣ್ಣಾಜಿ ಹೇಳಿದರು, ಬರ್ತಾರೆ ಪೇಟೆಯಿಂದ ಮಂದಿ ಅಂತ. ಸರಿ ಒಳಗಡೆ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಒಳಗಡೆ ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಇಲ್ಲಿ ಸಂದೀಪ ಅಂದರೆ ಡೌಟ್ ಬರುತ್ತೆ ಅವನಿಗೆ ಸ್ವಲ್ಪ. ಇಲ್ಲಿ ಮುರಾರಿ ಮಾಡ್ತಿರೋದನ್ನು ನೋಡ್ಬಿಟ್ಟು, ನೀವು ನಿಂತ್ಕೊಳ್ಳಿ, ನನಗೆ ಡೌಟ್ ಬರ್ತಿದೆ ಯಾಕೋ, ಇಲ್ಲೇ ನಿಂತ್ಕೊಳ್ಳಿ ಅಂತ ಇಲ್ಲಿ ನಿಲ್ಲಿಸ್ತಾನೆ. ಈ ಕಡೆ ಅಣ್ಣಾಜಿ ಸ್ಟೋರ್ ರೂಮ್ ಬಾಗಲನ್ನ ತೆಗಿತಾ ಇರ್ತಾರೆ. ಚಾರು ಬೇಗ ಹೋಗಿ, ಸರ್ ಬನ್ನಿ ಸರ್ ಬೇಗ, ಇಲ್ಲಿ ರುಕ್ಮಿಣಿ ಯಾಕೋ ಪ್ರಜ್ಞೆ ತೆಗೆದು ಬಿದ್ದುಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಬಾಗಿಲು ತೆಗೆದೇ ಬಿಟ್ಟಿರ್ತಾರೆ. ಅಲ್ಲಿ ಕಾಣಿಸ್ತಾ ಇರ್ತಾಳೆ ದೇವಮ್ಮ ಸ್ವಲ್ಪ. ಅಷ್ಟರಲ್ಲಿ ಚಾರು ಡೈವರ್ಟ್ ಮಾಡಿಬಿಡ್ತಾಳೆ. ಇಲ್ಲಿ ಪಾರು ಮತ್ತು ರುಕ್ಮಿಣಿ ಇಬ್ಬರು ರೂಮಲ್ಲಿ ಇರ್ತಾರೆ. ಅಕ್ಕ ಯಾಕೆ ಈ ಥರ ಹೇಳ್ತಿದ್ದಾರೆ ಸುಮ್ಮನೆ ಅಂದಾಗ, ಪಾರು ಅವರು ಏನು ಕಾರಣ ಇಲ್ಲದೆ ಅವರು ಆ ಥರ ಹೇಳಲ್ಲ, ಏನೋ ಆ ಸಮಸ್ಯೆ ಆಗಿರಬೇಕು, ನೀನು ಮಲ್ಕೊಳ್ಳವ, ಪ್ರಜ್ಞೆ ತಪ್ಪಿರೋ ಥರ ಮಲ್ಕೋ ಅಂತಾರೆ ಹೇಳ್ತಾರೆ. ಇಲ್ಲಿ ಪಾರು ಕೂಡ ಅಯ್ಯೋ ರುಕ್ಕವ್ವ ನಿಂಗೆ ಏನಾಯ್ತವ ಅಂತ ನಾಟಕ ಶುರು ಮಾಡ್ತಾರೆ. ಅಣ್ಣಾಜಿ ಇಲ್ಲಿ ಬಂದು ನೋಡ್ತಾ ಇರ್ತಾರೆ. ನೆಕ್ಸ್ಟು ಸಂದೀಪ ಮುರಾರಿನ ನೋಡಿಬಿಟ್ಟು, ಈಕಿನ ಎಲ್ಲೋ ನೋಡ್ದಂಗೆ ಐತಿ, ನನಗೆ ಸಂದೇಹ ಬರಕತ್ತೈತಿ ಅಂತ ಹೇಳ್ತಾನೆ. 3 ಜನಕ್ಕೂ ಭಯ ಆಗ್ಬಿಡುತ್ತೆ. ಇಲ್ಲಿ ಚೆನ್ನಾಗೇ ಕಾಣಿಸ್ತಾ ಇರ್ತಾನೆ ಮುರಾರಿ ಥರನೇ ಇರ್ತಾರೆ. ಅವ್ರು ನೋಡಿರೋದನ್ನು ನೆನಪಿಸ್ಕೊಂಡು, ಹೌದ್ರಿ ಸಾಹೇಬ್ರೆ ನಾನು ಎಲ್ಲೋ ನೋಡಿನಿ ಈಕಿನ ಅಂತ ಹೇಳ್ತಾರೆ. ಇಲ್ಲಿ ರಾಮಾಚಾರಿ ಡೈವರ್ಟ್ ಮಾಡಿಬಿಡ್ತಾನೆ. ಇವರು ಕೊರಿಯಾ ದೇಶದಿಂದ ಬಂದಿರೋದು, ಅಡುಗೆ ಶೋಗಳನ್ನ ಮಾಡ್ತಾ ಇರ್ತಾರೆ, ಎಲ್ಲೋ ಟಿ ವಿಲಿ ನೋಡಿದ್ದೀರಾ ಅನ್ಸುತ್ತಾರೆ ಸರ್, ಫೇಮಸ್ ಅಡುಗೆ ಮಾಡೋರು ಇದ್ದಾರೆ ಇವರು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾನೆ.
ಇಲ್ಲ ಇಲ್ಲ, ನಾನು ಎಲ್ಲೋ ಇವ್ರನ್ನ ನೋಡಿದ್ದೀನಿ ಅಂತ ಇಲ್ಲಿ ಸಂದೀಪ ಹೇಳ್ತಾ ಇರ್ತಾನೆ. ಆಮೇಲೆ ಕೊನೆಗೆ ಹೇಗೋ ಏನೋ ಮಾಡಿ, ಸರಿ ಏನು ಮಸ್ಲತ್ ಮಾಡೋಕ್ಕೆ ಬಂದಿಲ್ಲ ತಾನೆ, ಏನಾದರೂ ಮಾಡೋಕ್ಕೆ ಬಂದಿದ್ರೆ ನಿಮ್ಮ ಹೆಣಗಳೇ ವಾಪಸ್ ಹೊರಗಡೆ ಹೋಗೋದು, ಹೋಗ್ರಿ ಒಳಗಡೆ. ಇಲ್ಲಿ ಜಾನಕಿ ಅವರು ಅಣ್ಣಾಜಿ ಬೇಜಾರು ಮಾಡ್ಕೋತಾರೆ ಲೇಟಾಗಿ ಹೋದರೆ, ಆ ಥರ ಏನಾದರೂ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತೀವಿ ಅಂದಾಗ ಒಳಗಡೆ ಕಳಿಸ್ತಾರೆ ಸಂದೀಪ. ಹಾಗೆ ಈ ಕಡೆ ರುಕ್ಮಿಣಿ ಪ್ರಜ್ಞಾತ ಬಿದ್ದುಬಿಟ್ಟಿರ್ತಾಳೆ. ಏನು ಮಾಡೋದು ಏನು ಗೊತ್ತಾಗ್ತಾ ಇಲ್ವಲ್ಲ, ಸ್ಟೋರು ಬಾಗಿಲು ಬೇರೆ ಓಪನ್ ಆಗಿದೆಯಲ್ಲ ಅಂತ ಇಲ್ಲಿ ಪಾರುಗೆ ಸನ್ನೆ ಮಾಡ್ತಾ ಇರ್ತಾಳೆ ಚಾರು. ಅಕ್ಕ ಪಾರು ಒಂದು ಲೋಟ ನೀರು ತೊಗೊಬನ್ನಿ ಅಂದಾಗ, ಹೋಗೋ ಬೇಗ ನೀರು ತೊಗೊಬಾ ಅಂತ ಅಣ್ಣಾಜಿ ಎದುರಿಸ್ತಾರೆ. ಏನಾದರೂ ಮಾಡಿ ಇವಳಿಗೆ ಮದುವೆ ತನಕ ಬದುಕಿರಬೇಕು, ಅಷ್ಟೇ ಲಗ್ನ ತನಕ ಬದುಕಿರಬೇಕು ಅಂತ ಅಣ್ಣಾಜಿ ಹೇಳ್ತಾರೆ. ಹಾಗೆ ಏನು ಮಾಡೋದೇನು ಅಂತ ಗೊತ್ತಾಗ್ತಾನೆ ಇರೋದಿಲ್ಲ ಚಾರುಗೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾ ಅಂದಾಗ, ಇಲ್ಲ ಇಲ್ಲೇ ಏನಾದರೂ ಮಾಡು ಅಂತಾನೆ ನಿನ್ನನ್ನು ಇಲ್ಲಿರಿಸ್ಕೊಂಡಿರೋದು, ಏನಾದರೂ ಒಂದು ಮಾಡು ಅಂತ ಅಣ್ಣಾಜಿ ಹೇಳ್ತಾರೆ. ಈ ಕಡೆ ಮನೆ ಒಳಗಡೆ ಬರ್ತಾ ಇರ್ತಾರೆ ರಾಮಾಚಾರಿ ಅವರು. ಅಣ್ಣಾಜಿ ಹೇಳ್ತಿ, ನಿಂದ್ರ ಎಲ್ಲಿಂದ ಬಂದ್ರಿ, ಪೇಟೆಯಿಂದ ಬಂದಂಗೆ ಕಾಣಿಸ್ತೀರಿ, ಏನಕ್ಕೆ ಬಂದಿರಿ ಏನು ಅಂದಾಗ ಎಲ್ಲರೂ ಕೂಡ ಪರಿಚಯ ಮಾಡ್ಕೋತಾರೆ. ನಾನು ಕೋಮಲ ಚಂಚಲಾಗೆ ಜಾನಕಿ ಖಾರ್ಬಾರ್ ಇದ್ದೀನಿ ಅಂತ. ನೀವು ಹೆಸರಿಗೆಲ್ಲ ಹೇಳಬೇಡಿ, ಚಂದ ರೆಡಿಯಾಗಿ ಬಂದಿರಿ, ಏನೇನು ಅಡುಗೆ ಮಾಡ್ತೀರಿ ಹೇಳಿ ಅಂದಾಗ ಜಾನಕಿ ಅವರು ಉತ್ತರ ಕರ್ನಾಟಕ ಸ್ಟೈಲ್ ಎಲ್ಲ ಅಡುಗೆನೂ ಹೇಳ್ತಾರೆ. ರಾಮಾಚಾರಿ ಫುಲ್ಲು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಹೈದ್ರಾಬಾದಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಇವನು ಚೈನೀಸ್ ಅಡುಗೆ ಎಲ್ಲ ಹೇಳ್ತಾ ಇರ್ತಾನೆ, ಕಬಾಬು ಅದು ಇದು ಅಂತ ಎಲ್ಲ. ಮುರಾರಿ ಆ ಥರ ಎಲ್ಲ ನಾವು ತಿನ್ನಂಗಿಲ್ಲ ಅಂದಾಗ, ಮದುವೆಗೆ ಬಂದವರು ಯಾರು ಕಮ್ಮಿ ಏನು ಇದೆ ಅಂತ ಹೇಳಬಾರ್ದಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು, ಮನೆ ತೋರಿಸಿ ಅಂತ ಹೇಳ್ತಾರೆ. ಮನೆ ಯಾಕೆ ತೋರಿಸ್ಬೇಕು, ಅಡುಗೆ ಮನೆ ತೋರಿಸ್ತೀನಿ ಬನ್ನಿರಿ ಅಂತ ಹೇಳಕ್ಕೆ, ನಮಗೆ ವಾಸ್ತು ಎಲ್ಲ ಪಕ್ಕ ಇರಬೇಕು, ಅದಕ್ಕೆ ಹಂಗೆ ಅಂದ್ವಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಅಡುಗೆ ಮನೆ ಒಂದು ಕೋಣೆ ಪಕ್ಕ, ಅದ್ರ ಪಕ್ಕ ಒಂದು ಕೋಣೆ ಐತೆ, ಅಲ್ಲಿ ಎಲ್ಲ ನೀವು ಇರಿ, ಅದ್ರ ಪಕ್ಕನೇ ಇರೋದು ಅಡುಗೆ ಮನೆ, ಅಲ್ಲೆಲ್ಲ ಕುಂದ್ರಿ ನೀವು, ನಾನು ಬರ್ತೀನಿ ಅಂದ್ಬಿಟ್ಟು ಹೊಟ್ಟೋಯ್ತಾರೆ ಇವರೆಲ್ಲ. ಸರಿ ಆಯಿತು ಅಂದ್ಕೊಂಡು ಭಯದಿಂದನೇ ಒಳಗಡೆ ಬರ್ತಾರೆ. ಈ ಕಡೆ ಚಾರು ನೀರು ತಂದುಕೊಡ್ತಾಳೆ ಪಾರು, ಅದನ್ನು ಹಾಕಿ ರುಕ್ಮಿಣಿಗೆ ಇದು ಮಾಡ್ತಾಳೆ. ಮೆಡಿಸನ್ ಬರ್ಕೊಡೋ ರೀತಿ ಏನೋ ಬರೆದಿರ್ತಾಳೆ ಚೀಟಿನಲ್ಲಿ. ಪಾರು ಕೊಡೋಕೆ ಹೋಗ್ತಾರೆ, ಅಣ್ಣಾಜಿ ಇಸ್ಕೊಬಿಡ್ತಾರೆ, ಭಯ ಆಗ್ಬಿಡುತ್ತೆ ಚಾರುಗೆ. ಆಗ ಮತ್ತೆ ಅಂದರೆ ಪಾರು ಇಸ್ಕೊಂಡು ಸರಿ ತರ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಇಲ್ಲಿ ದೇವಮ್ಮ ಹೊರಗಡೆನೆ ಬಂದ್ಬಿಟ್ಟಿರ್ತಾಳೆ ತೆವಳ್ಕೊಂಡು ರೂಮಿಂದ. ಅದನ್ನ ನೋಡಿ ಫುಲ್ಲು ಚಾರು ಟೆನ್ಷನ್ ಆಗಿರ್ತಾಳೆ. ಏನೋ ಎತ್ತಾ ಅಂದ್ಬಿಟ್ಟು ಹೋಗಿ ಸಂದೀಪಂಗೆ ಕೊಡು, ಮೆಡಿಸನ್ ತರ್ತಾರೆ ಅಂತ ಇಲ್ಲಿ ಅಣ್ಣಾಜಿ ಹೇಳ್ತಾರೆ. ಇಲ್ಲಿ ಚಾರು ಕೂಡ ಅಷ್ಟೇ ಓದಲ್ವೋ ಅಂತ ಪಾರು ಅಕ್ಕ ಟೆನ್ಷನ್ ಆಗಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.